ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು DJI Osmo Mobile 6 ಅನ್ನೋ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಓಕೆ, ಓಪನ್ ಮಾಡಿದ ಕೂಡಲೇ ಸ್ಟೋರೇಜ್ ಪೌಚ್ ನಾವು ನೋಡ್ಬೋದು. ಡಾಕ್ಯುಮೆಂಟ್ಸ್, ಓಕೆ ನೋಡಿ, ಇದೆ ಅದು Osmo Mobile 6 ಗಿಂಬಲ್. ಟ್ರಯಾಂಗಲ್ ಸ್ಟ್ಯಾಂಡ್ ಇದೆ ಮತ್ತು ಕ್ಲ್ಯಾಂಪ್ ಕೂಡ ಇದೆ. ನೋಡಿ, ಟ್ರಯಾಂಗಲ್ ಸ್ಟ್ಯಾಂಡ್ ಬಂದುಬಿಟ್ಟು ಆಪ್ಷನಲ್ ಇದೆ. ಆ್ಯಕ್ಚುಲಿ ನಾವು ಫಿಕ್ಸ್ ಮಾಡ್ಕೋಬೋದು. ಸೊ ಆಮೇಲೆ ಕ್ಲ್ಯಾಂಪ್ ಎಕ್ಸ್ಟ್ಯಾಂಡ್ ಮಾಡ್ಕೋಬೋದು ನಾವು. ಇದನ್ನು ಬನ್ನಿ ಹೇಗೆ ಅಸೆಂಬಲ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಗಿಂಬಲ್ನ ಜಸ್ಟ್ ಓಪನ್ ಮಾಡಿದರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಆ್ಯಕ್ಚುಲಿ ಇದರಲ್ಲಿ 3 ಆ್ಯಕ್ಸಿಸ್ ಸ್ಟೆಬಿಲೈಸೇಷನ್ ಆಪ್ಷನ್ ಇದೆ. ಆ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ ಯೂಸ್ ಮಾಡ್ಕೊಂಡು ನಾವು ಕಸ್ಟಮೈಸ್ ಮಾಡ್ಕೊಬೋದು. ಈ ವಿಡಿಯೋದಲ್ಲಿ ಸ್ಯಾಂಪಲ್ ವಿಡಿಯೋ ನಾನು ಹಾಕಲಿಲ್ಲ, ಅದ್ರ ಬದಲಾಗಿ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ವಿಡಿಯೋ. ನೋಡಿ, ಈ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ, ಈ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಇದೆ, ನೀವು ನೋಡ್ಕೋಬೋದು ಆ ವಿಡಿಯೋ ಸ್ಟೆಬಿಲಿಟಿ ಕ್ವಾಲಿಟಿ ಹೇಗಿದೆ ಅಂತ. ಮತ್ತು ಈ ಪ್ರಾಡಕ್ಟಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ ಬ್ಯಾಟ್ರಿ ಡ್ಯೂರಬಿಲಿಟಿ ಬಂದುಬಿಟ್ಟು ಲೆಸ್ ದೆನ್ 30 ಮಿನಿಟ್ಸ್ ಇದೆ ಅಷ್ಟೇ. ಡ್ಯೂರಬಿಲಿಟಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಒಳ್ಳೆದಿತ್ತು ಈ ಪ್ರಾಡಕ್ಟ್ಗೆ. ಅದರಲ್ಲಿ ಎಕ್ಸ್ಟೆನ್ಷನ್ ರಾಡ್ ಕೂಡ ಕೊಟ್ಟಿದ್ದಾರೆ, ಲೈಕ್ ಸೆಲ್ಫಿ ಸ್ಟಿಕ್ ರೀತಿ. ತುಂಬ ಚೆನ್ನಾಗಿದೆ, ಎಲ್ಲ ಆಪ್ಷನ್ ಕೂಡ ವರ್ಕ್ ಆಗುತ್ತೆ ಅದರಲ್ಲಿ, ನೀವು ನೋಡ್ಬೋದು ಇಲ್ಲಿ. ಬಟ್ ಸ್ವಲ್ಪ ಮಡ್ಚತೆಗೆ ಸ್ವಲ್ಪ ಹಾರ್ಡ್ ಇದೆ. ಡಿಸ್ಮೆಂಟ್ಲಿಂಗ್ ಮಾಡೋಕ್ಕೆ ಅಷ್ಟೇನು ಕಷ್ಟ ಇಲ್ಲ, ತುಂಬ ಈಸಿನೇ ಇದೆ. ವಿಡಿಯೋದಲ್ಲಿ ನೋಡ್ಬೋದು ನೀವು. ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ, ಆ್ಯಸ್ ಯೂಶುವಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಆ್ಯಂಡ್ ಲೈಕ್. ಬೈ ಬಾಯ್, ಟೇಕ್ ಕೇರ್.